hello guys, welcome back to my channel. ಬನ್ನಿ ಇವತ್ತಿನ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಪ್ರತಿ ವರ್ಷ ಮಾಘ ಮಾಸದ ಫಸ್ಟ್ನೇ ವೀಕು ಈ ಗುಡಿಯಲ್ಲಿ ಈ ದೇವಸ್ಥಾನದಲ್ಲಿ ಕಾರ್ತಿಕ್ ಎಲ್ಲ ಹಚ್ತೀವಿ. ಸೊ ಹಾಗಾಗಿ ಇವತ್ತು ನಾನು ಹೋಗಿದ್ದೆ ಅಂಡ್ ಸೊ ಇದೇ ಬ್ಲಾಗ್ ಅನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರತಿ ವರ್ಷ ಕಾರ್ತಿಕ ಮಾಸ ಇದ್ದಾಗ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಗೂ ಹೋಗಿ ಕಾರ್ತಿಕ್ ಎಲ್ಲ ಹಚ್ಚಿ ಬರ್ತೀವಿ. ಆ್ಯಂಡ್ ಈ ಒಂದು ಟೆಂಪಲ್ದು ಸೊ ಇದು ಲಾಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಇವ್ರದ್ದು ಈ ಟೆಂಪಲ್ದು ಕಾರ್ತಿಕ್ ಮಾಸ ಮುಗಿದು ಮಾಘ ಮಾಸದ ಫಸ್ಟ್ ವೀಕಲ್ಲಿ ಇಟ್ಕೊಂಡಿರ್ತಾರೆ ಒಂದು ಕಾರ್ತಿಕ್ ಎಲ್ಲ ಹಚ್ಚೋದು. ಸೊ ಹಾಗಾಗಿ ಸೊ ಬಂದಿದ್ದೆ ನಾನು ಆ್ಯಂಡ್ ಇಲ್ಲಿ ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ, ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಈವ್ನಿಂಗ್ ಬಂದಿದ್ವಿ ಅರೌಂಡ್ 6 o'clock ಅಂತಲೇ ಹೇಳ್ಬೋದು. ಅದಾದಮೇಲೆ ಫುಲ್ ಇಲ್ಲಿ ಅಷ್ಟರಲ್ಲೇ ಜನ ಎಲ್ಲ ಬಂದುಬಿಟ್ಟಿದ್ರು, ತುಂಬಾ ರಶ್ ಇತ್ತು. ಒಳಗಡೆ ಹೋಗೋಕ್ಕೆ ಕೂಡ ಅಷ್ಟೊಂದು ಪ್ಲೇಸ್ ಇರಲಿಲ್ಲ. ಸೊ ಬಟ್ ಸೊ ನಮ್ಮದೇ ಟೆಂಪಲ್ ಅಲ್ವಾ, ಸೊ ಇಟ್ಸ್ ಓಕೆ. ಲಾಸ್ಟಲ್ಲಿ ನಾವು ಎಲ್ಲ ಸ್ವಲ್ಪ ಏನು ದರ್ಶನ ಎಲ್ಲ ಮಾಡ್ಬೋದು ಅಂತೇಳಿ ಆಮೇಲೆ ಹೊರಗಡೆ ಬಂದು ಸೊ ದರ್ಶನ ಎಲ್ಲ ಮಾಡಿದ ಮೇಲೆ ಊಟ ಎಲ್ಲ ಮಾಡಿಕೊಂಡು ಅದಾದಮೇಲೆ ಎಲ್ಲರೂ ಸೇರಿ ಕಾರ್ತಿಕ್ ಹಚ್ಚಿದ್ವಿ. ಸೊ ಎಲ್ಲರೂ ತುಂಬ ಚೆನ್ನಾಗಿ, ನನಗೆ ಈ ಕಾರ್ತಿಕ್ ಮಾಸ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಿ ಈ ರೀತಿ ದೀಪ ಹಚ್ಚೋದು ಇನ್ನೂ ತುಂಬ ಇಷ್ಟ ಆಗುತ್ತೆ. ಮನೆ ಮುಂದೆನೂ ಅಷ್ಟೇ ತುಂಬ ಹಚ್ಚಿರ್ತೀನಿ. ಸೊ ನನಗಂತೂ ದೀಪ ಹಚ್ಚೋದೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೋಡಿ ಎಷ್ಟು ರಶ್ ಇದೆ, ತುಂಬ ಸ್ಪೇಸ್ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಐ ಹೋಪ್ ಎಲ್ಲರೂ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ. ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.